ಸರ್, ಈಗ ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಹೆಚ್ಚುವರಿ ಬಸ್ ಎಲೆಕ್ಟ್ರಿಕಲ್ ಬಸ್ ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರಿ. ಈಗ ತೆಲಂಗಾಣ ಸರ್ಕಾರ ಕೂಡ ಬೇಡಿಕೆಯನ್ನು ಇಟ್ಟಿತ್ತು. ಅದರಲ್ಲಿ 2,000 ಕೊಟ್ಟ ನಂತರ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದಂತಹ ಅಭಿನಂದನೆಯನ್ನ ಸಲ್ಲಿಸಿಲ್ಲ, ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿಲ್ಲ ಅಂತೇಳಿ. ಕುಮಾರಸ್ವಾಮಿ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ನಲ್ಲಪ್ಪ, ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದೀನಿ ಕುಮಾರಸ್ವಾಮಿ ಅವರಿಗೆ. ನಾನೇ ಭೇಟಿ ಮಾಡಿದ್ದೀನಲ್ಲ ಕುಮಾರಸ್ವಾಮಿ ಅವರಿಗೆ. ಈಗ ಬಸ್ಸು ಇದಾಯ್ತಾ? ಬಸ್ಸು ನಮಗೆಲ್ಲ ಕೊಟ್ಟಿರೋದು. ಇದು GCC ಮಾಡಲ್ ಅಂತ ಕರ್ನಾಟಕಕ್ಕೆ ಕೊಟ್ಟಿರೋದು. GCC ಮಾಡಲ್ ಅಂತ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ಇದೇನಾಗುತ್ತೆ, ಪ್ರೈವೇಟ್ ಆಪರೇಟರ್ಸ್ ಈ ಬಸ್ಸುಗಳು ನಡೆಸ್ತಾರೆ. ಇದಿದೆ ನಮ್ಮಲ್ಲಿದೆ. ಈಗ ಟಾಟಾದವರು, ಲೇಲ್ಯಾಂಡ್ ಅವರು, ಇನ್ನೊಂದು ಕಂಪ್ನಿ, 3 ಕಂಪ್ನಿ ಕೇಂದ್ರ ಸರ್ಕಾರದ ನೀತಿಯಂತೆ ಅವರು ಕೂಡ ನಡೆಸ್ತಾ ಇದ್ದಾರೆ. ಈಗ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಲ್ಲಿ GCC ಮಾಡಲ್ ಅಲ್ಲಿ ನಮಗೆ 4,500 ಬಸ್ಸು ಕೊಟ್ಟಿದ್ದಾರೆ. ನಾವು 10,000 ಬಸ್ ಕೇಳಿದ್ವಿ, 7,500 ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಗೀಗ 4,500 ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರಿಗೆ ಧನ್ಯವಾದ ಕೂಡ ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಇನ್ನೂ ಒಂದು 3 ಕಂಡೀಷನ್ಸ್ ನಮ್ಮ ಈ ಎಲೆಕ್ಟ್ರಿಕ್ ಬಸ್ಗೆ 3 ಸಲಹೆ ಕೊಟ್ಟಿದ್ದೀನಿ. ಆ 3 ಸಲಹೆ ಕೊಟ್ಟರೆ ಬೆಂಗಳೂರೇ ಅಂತಲ್ಲ, ಹೈದರಾಬಾದ್ ಅಂತಲ್ಲ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಏನ್ 3 ಸಲಹೆ ಅಂದ್ರೆ, ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಡ್ರೈವರು ಆ ಕಂಪ್ನಿಯವ್ರದ್ದಿರುತ್ತೆ. ಬಸ್ಸಸ್ ನಮ್ಗೆ ಕೊಡೋದಿಲ್ವಲ್ಲ, ಕಂಪ್ನಿ ಕೊಡೋದು. ನಮ್ದು ಕಂಡಕ್ಟರ್ ಕಿಲೋಮೀಟರ್ಗೆ ಇಷ್ಟೊಂದು ಕೊಡಬೇಕು, ಡ್ರೈವರು ನಮಗೆ ಕೊಡಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ನಮ್ಮ ಡ್ರೈವರ್ಸ್ ಇದ್ರೆ ಹೆಚ್ಚು ಜವಾಬ್ದಾರಿಯುತವಾಗಿ ಓಡಿಸ್ತಾರೆ. ಆಕ್ಸಿಡೆಂಟ್ ಪ್ರಮಾಣ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಆಮೇಲೆ GST ಔಟ್ಪುಟ್ ಇದೆಯಲ್ಲ, ಇನ್ಪುಟ್ ಆ ಫ್ಯಾಕ್ಟರಿಗಳಿಗೆ ಕೊಡ್ತಾ ಇಲ್ಲ. GST ಔಟ್ಪುಟ್ ಇನ್ಪುಟ್ ಅವ್ರು ಕೊಟ್ಟರೆ ನೀವು, ಅವರು ಬಸ್ಸು ತಯಾರಿಸೋದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಆಗ ನಮಗೆ ಕಡಿಮೆ ದರದಲ್ಲಿ ಬಸ್ ಕೊಡ್ತಾರೆ ಅಂತ ಹೇಳಿದ್ದೀವಿ. ಇದು ನಮಗೆ ಹೊರೆ ಕಡಿಮೆ ಆಗುತ್ತೆ, ಗ್ರಾಹಕರು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಪವರ್ ಪರ್ಚೇಸ್ ಇದೆಯಲ್ಲ, ಈಗ 8 ರೂಪಾಯಿ ಇದೆ. ಅವರು ಎಲ್ಲಿ ಬೇಕಾದ್ರೂ ಪವರ್ ತಗೋಬಹುದು ಅಂತ ತೀರ್ಮಾನ ತಗೊಂಡ್ರೆ ಕೇಂದ್ರ ಸರ್ಕಾರ, 3.5-4 ರೂಪಾಯಿಗೆಲ್ಲ ಒಂದು ಯೂನಿಟ್ ಸಿಗುತ್ತೆ. ಆಗೇನಾಗುತ್ತೆ, ಸಹಜವಾಗಿ ಬಸ್ಸು ಕಂಪ್ನಿಗಳು GCC ಕಾಂಟ್ರಾಕ್ಟ್ ಅಂತ ತಗೊಳ್ತಾ ಇದಾರಲ್ಲ, ಅವ್ರಿಗೆ ಕಾಸ್ಟ್ ಕಡಿಮೆ ಆದರೆ ನಮಗೂ ಕಡಿಮೆ ದರದಲ್ಲಿ ಅವರು ಬಸ್ ಕೊಡ್ತಾರೆ. ಆಗ ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ, ರಾಜ್ಯ ಸರ್ಕಾರ ಅಲ್ಲ, ಗ್ರಾಹಕರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಇನ್ನೊಮ್ಮೆ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳ್ತೀನಿ. ನಮಗೆ ಯಾವಾಗಲೂ ಸಿಗ್ತಾ ಇತ್ತು. ಸರ್, ಈಗ ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಹೆಚ್ಚುವರಿ ಬಸ್ ಎಲೆಕ್ಟ್ರಿಕಲ್ ಬಸ್ ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರಿ. ಈಗ ತೆಲಂಗಾಣ ಸರ್ಕಾರ ಕೂಡ ಬೇಡಿಕೆಯನ್ನು ಇಟ್ಟಿತ್ತು. ಅದರಲ್ಲಿ 2,000 ಕೊಟ್ಟ ನಂತರ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದಂತಹ ಅಭಿನಂದನೆಯನ್ನ ಸಲ್ಲಿಸಿಲ್ಲ, ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿಲ್ಲ ಅಂತೇಳಿ. ಕುಮಾರಸ್ವಾಮಿ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ನಲ್ಲಪ್ಪ, ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದೀನಿ ಕುಮಾರಸ್ವಾಮಿ ಅವರಿಗೆ. ನಾನೇ ಭೇಟಿ ಮಾಡಿದ್ದೀನಲ್ಲ ಕುಮಾರಸ್ವಾಮಿ ಅವರಿಗೆ. ಈಗ ಬಸ್ಸು ಇದಾಯ್ತಾ? ಬಸ್ಸು ನಮಗೆಲ್ಲ ಕೊಟ್ಟಿರೋದು. ಇದು GCC ಮಾಡಲ್ ಅಂತ ಕರ್ನಾಟಕಕ್ಕೆ ಕೊಟ್ಟಿರೋದು. GCC ಮಾಡಲ್ ಅಂತ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ. ಇದೇನಾಗುತ್ತೆ, ಪ್ರೈವೇಟ್ ಆಪರೇಟರ್ಸ್ ಈ ಬಸ್ಸುಗಳು ನಡೆಸ್ತಾರೆ. ಇದಿದೆ ನಮ್ಮಲ್ಲಿದೆ. ಈಗ ಟಾಟಾದವರು, ಲೇಲ್ಯಾಂಡ್ ಅವರು, ಇನ್ನೊಂದು ಕಂಪ್ನಿ, 3 ಕಂಪ್ನಿ ಕೇಂದ್ರ ಸರ್ಕಾರದ ನೀತಿಯಂತೆ ಅವರು ಕೂಡ ನಡೆಸ್ತಾ ಇದ್ದಾರೆ. ಈಗ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಲ್ಲಿ GCC ಮಾಡಲ್ ಅಲ್ಲಿ ನಮಗೆ 4,500 ಬಸ್ಸು ಕೊಟ್ಟಿದ್ದಾರೆ. ನಾವು 10,000 ಬಸ್ ಕೇಳಿದ್ವಿ, 7,500 ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಗೀಗ 4,500 ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರಿಗೆ ಧನ್ಯವಾದ ಕೂಡ ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಇನ್ನೂ ಒಂದು 3 ಕಂಡೀಷನ್ಸ್ ನಮ್ಮ ಈ ಎಲೆಕ್ಟ್ರಿಕ್ ಬಸ್ಗೆ 3 ಸಲಹೆ ಕೊಟ್ಟಿದ್ದೀನಿ. ಆ 3 ಸಲಹೆ ಕೊಟ್ಟರೆ ಬೆಂಗಳೂರೇ ಅಂತಲ್ಲ, ಹೈದರಾಬಾದ್ ಅಂತಲ್ಲ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಏನ್ 3 ಸಲಹೆ ಅಂದ್ರೆ, ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಡ್ರೈವರು ಆ ಕಂಪ್ನಿಯವ್ರದ್ದಿರುತ್ತೆ. ಬಸ್ಸಸ್ ನಮ್ಗೆ ಕೊಡೋದಿಲ್ವಲ್ಲ, ಕಂಪ್ನಿ ಕೊಡೋದು.
ನಮ್ದು ಕಂಡಕ್ಟ್ರು ಕಿಲೋಮೀಟರ್ಗೆ ಇಷ್ಟೊಂದು ಕೊಡಬೇಕು, ಡ್ರೈವರು ನಮಗೆ ಕೊಡಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ನಮ್ಮ ಡ್ರೈವರ್ಸ್ ಇದ್ರೆ ಹೆಚ್ಚು ಜವಾಬ್ದಾರಿಯುತವಾಗಿ ಓಡಿಸ್ತಾರೆ, ಆಕ್ಸಿಡೆಂಟ್ ಪ್ರಮಾಣ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಆಮೇಲೆ GST ಔಟ್ಪುಟ್ ಇದೆಯಲ್ಲ, ಇನ್ಪುಟ್ ಆ ಫ್ಯಾಕ್ಟರಿಗಳಿಗೆ ಕೊಡ್ತಾ ಇಲ್ಲ. GST ಔಟ್ಪುಟ್ ಇನ್ಪುಟ್ ಅವ್ರು ಕೊಟ್ಟರೆ ನೀವು ಅವರು ಬಸ್ಸು ತಯಾರಿಸೋದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಆಗ ನಮಗೆ ಕಡಿಮೆ ದರದಲ್ಲಿ ಬಸ್ ಕೊಡ್ತಾರೆ ಅಂತ ಹೇಳಿದ್ದೀವಿ. ಇದು ನಮಗೆ ಹೊರೆ ಕಡಿಮೆ ಆಗುತ್ತೆ, ಗ್ರಾಹಕರು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಪವರ್ ಪರ್ಚೇಸ್ ಇದೆಯಲ್ಲ, ಈಗ 8 ರೂಪಾಯಿ ಇದೆ, ಅವರು ಎಲ್ಲಿ ಬೇಕಾದ್ರೂ ಪವರ್ ತಗೋಬಹುದು ಅಂತ ತೀರ್ಮಾನ ತಗೊಂಡ್ರೆ ಕೇಂದ್ರ ಸರ್ಕಾರ 3.5-4 ರೂಪಾಯಿಗೆಲ್ಲ ಒಂದು ಯೂನಿಟ್ ಸಿಗುತ್ತೆ. ಆಗೇನಾಗುತ್ತೆ, ಸಹಜವಾಗಿ ಬಸ್ ಕಂಪ್ನಿಗಳು GCC ಕಾಂಟ್ರಾಕ್ಟ್ ಅಂತ ತಗೊಳ್ತಾ ಇದಾರಲ್ಲ, ಅವ್ರಿಗೆ ಕಾಸ್ಟ್ ಕಡಿಮೆ ಆದರೆ ನಮಗೂ ಕಡಿಮೆ ದರದಲ್ಲಿ ಅವರು ಬಸ್ ಕೊಡ್ತಾರೆ. ಆಗ ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ, ರಾಜ್ಯ ಸರ್ಕಾರ ಅಲ್ಲ, ಗ್ರಾಹಕರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಇನ್ನೊಮ್ಮೆ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳ್ತೀವಿ. ನಮಗೆ ಯಾವಾಗಲೂ ಸಿಗ್ತಾ ಇತ್ತು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತ ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ರಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟಾಯ್ತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.